ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಟೈಮ್ ಬಂದು ಸ್ನೇಹಿತರೆ ಆಲ್ಮೋಸ್ಟ್ 8 ಆಗ್ತಾ ಇದೆ. ನೋಡಿಲ್ಲ, ನಾನು ಎದ್ದಾಗ 7:15 ಆಗಿತ್ತು. ಸೊ ಎದ್ದು ಬಾತ್ರೂಮ್ ಕೆಲಸ ಮುಗಿಸಿ ಬ್ರಷ್ ಮಾಡಿ ಇಂಡಿಗೋ ಪೌಡರ್ ಹಚ್ಚಿದ್ದೀನಿ, ನೀರು ಬಿಸಿ ಮಾಡ್ಕೊಂಡಿದ್ದೀನಿ ನೀರು ಕುಡಿಯೋಣ ಅಂಥೇಳಿ. ಆ್ಯಂಡ್ ಅದ್ರ ಜೊತೆ ಬಾದಾಮ್ ಸಿಪ್ಪೆ ತೆಗಿತಾ ಇದ್ದೀನಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋ ಪ್ರೋಗ್ರಾಮ್ ಇದೆ, ಹಾಗಾಗಿ ಆದಷ್ಟು ಬೇಗ ನಾನು ಎಲ್ಲ ಕೆಲಸ ಮಾಡ್ಕೊಂಡು ಮುಗಿಸ್ಕೊಂಡು ರೆಡಿ ಆಗಬೇಕು. ರಾಜೇಶ್ ಕೂಡ ಇವತ್ತು ಬೇಗ ಎತ್ತಿದ್ದಾರೆ, ಇಲ್ಲಾಂದರೆ ಅವರು ಲೇಟ್. ಸಮ್ಮರ್ ಹಾಲಿಡೇಸ್ ಸಾನಿಗೆ ಸ್ಕೂಲಿಗೆ ಬಿಡೋಕ್ಕಿದ್ರೆ ಮಾತ್ರನೇ ಅವರು ಬೇಗ ಹೇಳೋದಿಲ್ಲ, ಅಂದರೆ ಲೇಟೇನೆ. ಅಂದರೆ ರಾತ್ರಿ ಅವರು ಕೆಲಸ ಮಾಡಿರ್ತಾರೆ, ಸೊ ಬೆಳಿಗ್ಗೆ ಬೇಗ ಹೇಳೋಕ್ಕಾಗಲ್ಲ ಅವ್ರಿಗೆ. ಬೇಗ ಎದ್ದು ಈಗ ಅವರು ಕೂಡ ಬಾತ್ರೂಮ್ ಹೋಗಿದ್ದಾರೆ. ನಾನು ನೀರು ಕುಡಿತಾ ಬಾದಾಮ್ ಸಿಪ್ಪೆ ತೆಗಿತಾ ಇದ್ದೆ. ಬಾದಾಮ್ ಸಿಪ್ಪೆ ಯಾಕೆ ತೆಗಿಬೇಕಂತ ಗೊತ್ತಾ ಸ್ನೇಹಿತರೆ? ಇಷ್ಟು ದಿನ ನಮಗೂ ಗೊತ್ತಿರಲಿಲ್ಲ. ರಾಜೇಶ್ ಈ ಥರ ಹೆಲ್ತ್ ರಿಲೇಟೆಡ್ ಏನಾದರೂ ಒಂದು ವೀಡಿಯೋಸ್ ನೋಡ್ತಾನೆ ಇರ್ತಾರೆ. ಸೊ ಇದು ನಾವು ಬಾದಾಮಿನ ನೀರಲ್ಲಿ ನೆನೆಸಿದಾಗ, ನೀರಲ್ಲಿ ನೆನೆಸ್ಬಿಟ್ಟು ತಿಂದ್ರೇ ಒಳ್ಳೆಯದಂತೆ ಫಸ್ಟ್ ಆಫ್ ಆಲು. ನೆಕ್ಸ್ಟ್ ನೆನೆಸಿದಾಗ ಇದು ಮೊಳಕೆ ಬರೋಕ್ಕೆ ಶುರುವಾಗುತ್ತಂತೆ. ಸೊ ಬಾದಾಮ್ ಥಿಂಕ್ ಮಾಡುತ್ತಂತೆ, ಇದು ನಾನೀಗ ಮೊಳಕೆ ಬರಬೇಕು, ನನ್ನನ್ನು ಬಿತ್ತಿದ್ದಾರೆ, ಗಿಡ ಆಗೋದಕ್ಕೆ ಮೊಳಕೆ ಬರಬೇಕು ಅಂತ ಹೇಳಿಬಿಟ್ಟು. ಸೊ ಆವಾಗ ಏನು ಮಾಡುತ್ತೆ, ಒಂಥರದ ಪಾಯ್ಸನ್ ರಿಲೀಸ್ ಮಾಡುತ್ತಂತೆ. ಮೊಳಕೆ ಬರೋದ್ರ ಜೊತೆ ಈ ಸಿಪ್ಪೆಯಲ್ಲಿ ಆ ಪಾಯ್ಸನ್ ರಿಲೀಸ್ ಆಗೋದು, ಪಾಯ್ಸನ್ ಅಲ್ಲಿ ಇರೋದು. ಯಾಕೆ ಆ ಥರ ಅಂದರೆ, ಸೊ ಬಿತ್ತಿದಾಗ ಯಾವುದಾದ್ರು ಪಕ್ಷಿಗಳು ಬಂದು ತಿನ್ನೋ ಚಾನ್ಸಸ್ ಇರುತ್ತಲ್ವಾ, ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ. ಸೊ ಪಾಯ್ಸನಸ್ ಇದ್ದಾಗ ಒಂಥರ ಕಹಿ ಅನಿಸುತ್ತೆ, ಕಹಿ ಇದ್ದಾಗ ಯಾವುದೇ ಪಕ್ಷಿ ಆಗಲಿ ಹುಳುಗಳಾಗಲಿ ತಿನ್ನೋದಿಲ್ಲ. ಸೊ ಬಾದಾಮಿ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾಯ್ಸನಸ್ ಥರ ವರ್ಕ್ ಮಾಡುತ್ತಂತೆ ಅದು ಸಿಪ್ಪೆಯಲ್ಲಿ. ಸೊ ನಾವು ನೀರಿಗೆ ಹಾಕಿದಾಗ್ಲೂ ಅದಕ್ಕೆ ಅನಿಸುತ್ತೆ ಮೊಳಕೆ ಬರೋದಕ್ಕೆ ಇದು ನಮ್ಮನ್ನು ಹಾಕಿರೋದು ಅಂತ. ಸೊ ಪಾಯ್ಸನ್ ರಿಲೀಸ್ ಮಾಡಿದಾಗ ಅದು ಸಿಪ್ಪೆಯಲ್ಲಿ ಇರುತ್ತೆ, ಅದಕ್ಕೆ ನಾವು ಆ ಸಿಪ್ಪೆನ ತೆಗೆದ್ಬಿಟ್ಟು ತಿಂದರೆ ನಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂತ ರಾಜೇಶ್ ಹೇಳಿದ್ರು. ಸೊ ಅವತ್ತಿಂದ ನಾವು ದಿನ ಸಿಪ್ಪೆ ತೆಗೆದ್ಬಿಟ್ಟು ತಿಂತೀವಿ. ಇಷ್ಟು ವರ್ಷ ನಮ್ಗೆ ಗೊತ್ತಿರಲಿಲ್ಲ, ಹಾಗೆ ತಿಂತಾ ಇದ್ವಿ. ಬನ್ನಿ ಈಗ ನೀರು ಕುಡಿದ್ಬಿಟ್ಟು ನೆಕ್ಸ್ಟ್ ಕೆಲಸ ತಿಂಡಿಗೆ ರೆಡಿ ಮಾಡೋಣ ಅಂತ. ತಿಂಡಿಗೆ ಇವತ್ತು ದೋಸೆ, ಆನಿಯನ್ ದೋಸೆ. ಚೆನ್ನಾಗಿ ಹುಳಿ ಬಂದಿದೆ, ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ. ಹುಳಿ ಬಂದಾಗ ಆ ಬಬಲ್ಸ್ ಜಾಸ್ತಿ ಬರುತ್ತೆ, ಸಾಫ್ಟಾಗಿ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಒಂಥರ ಕಡಕ್ ಪ್ಲೇನ್ ಬಂದ್ಬಿಡುತ್ತೆ, ಆ ಬಬಲ್ಸೇ ಬರೋದಿಲ್ಲ. ಸೊ ನೆನ್ನೆನೇ ಆನಿಯನ್ನ ಬಿಡಿಸಿಟ್ಟಿದ್ದೀನಿ, ಇದೊಂದೇ ಬಿಡಿಸಿಟ್ಟಿರೋದು, ಬೇಗ ಆಗುತ್ತೀಗ. ಅನ್ನಿ ಸ್ನೇಹಿತರೆ, ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ. ಈಗ ತಿಂಡಿಗೆ ರೆಡಿ ಮಾಡ್ತಿದ್ದೀನಿ. ತಿಂಡಿಗೆ ಇವತ್ತು ದೋಸೆ ಜೊತೆ ಚಟ್ನಿ ಮಾಡ್ತಾಯಿಲ್ಲ, ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ, ಕೊಬ್ಬರಿದು. ಸೊ ಅದಕ್ಕೆ ನಾನು ಇಲ್ಲಿ ನೋಡಿ ಸ್ವಲ್ಪ ಕರಿಬೇವನ್ನ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಒದ್ದೆ ಇದ್ದರೆ ಅದು ತುಂಬ ದಿನ ಇಡೋಕ್ಕಾಗಲ್ಲ, ಹಾಳಾಗುತ್ತೆ ಅಂದ್ಬಿಟ್ಟು. ಇದು 2 ಅಥವಾ 3 ಹೋಳು ಕೊಬ್ಬರಿನ ನಾನು ತುರ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಡ್ರೈ ಇದೆ, ಸೊ ಡ್ರೈ ಏನು ಮಾಡೋದಿಲ್ಲ. ಅದು ಡ್ರೈ ಆದಮೇಲೆ ನಾನೀಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಅಂದರೆ ಇದು ಖಾರದ ಮೆಣಸಿನ್ಕಾಯಿ. ಇದು ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ಸ್ನೇಹಿತರೆ. ನಾನು ಹೇಳಿದ್ನಲ್ಲ 2ರಿಂದ 3 ಹೋಳಿಗೆ ಒಂದು 20 ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಅರ್ಧದಷ್ಟು ನಾನು ಕಲರ್ಗೆ ಅಂದ್ಬಿಟ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೀನಿ. ಡ್ರೈ ರೋಸ್ಟ್ ಮಾಡಿದ್ದನ್ನು ನಾನು ಮೊದಲು ಪುಡಿ ಮಾಡ್ಕೊಳ್ತೀನಿ. ಈಗ ಬೆಳ್ಳುಳ್ಳಿ ಸೇರಿಸ್ಬೇಕಿತ್ತು, ಸೇರಿಸ್ಬಿಟ್ರೆ ಅದು ಪುಡಿ ಆಗೋದಿಲ್ಲ, ಸೊ ಆಮೇಲೆ ಸೇರಿಸೋಣ ಅದನ್ನು. ಪುಡಿ ಆದಮೇಲೆ ಇದಕ್ಕೆ ಉಪ್ಪು, ಸ್ವಲ್ಪ ಅರಿಶಿನದ ಪುಡಿ, ಹಾಗೆ ಈಗ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಬಂದು ಒಂದು 2 ದಪ್ಪ ಉಂಡೆ ಅಷ್ಟು ಹಾಕ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಇದನ್ನು ಕೂಡ ಈಗ ನಾವು ಮಿಕ್ಸಿ ಮಾಡ್ಕೊಳ್ಬೇಕು, ನೀರನ್ನು ತಾಕಿಸ್ಬೇಡಿ. ಕೊಬ್ಬರಿನ ನಾವು ಅದೇ ಮಸಾಲೆಗೆ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸಿ ಮಾಡಬೇಕು, ಇಲ್ಲ ಅಂದರೆ ಅದು ಫ್ಲೇವರ್ ಚೆನ್ನಾಗಿ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಸೊ ಎಲ್ಲನೂ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಸ್ನಾನ ಆಯಿತು ಸ್ನೇಹಿತರೆ, ಈಗ ದೋಸೆ ಹಾಕೋದಕ್ಕೆ ಅಂತ ಬಂದಿದ್ದೀನಿ. ಸಾನುದು ಎಲ್ಲರದ್ದು ಸ್ನಾನ ಆಯಿತು, ರಾತ್ರಿ ಸ್ನಾನ ಮಾಡ್ತಿದ್ದಾರೆ. ನಾನು ಹಾಫ್ ರೆಡಿ ಆಗಿದ್ದೀನಿ. ಸಾನಿಗೆ ತಿಂಡಿ ಕೊಟ್ಕೊಳ್ಳೋಣ. ಒಬ್ಬರು ತಿಂಡಿ ಮಾಡ್ತಾ ಇಲ್ಲಿ ದೋಸೆ ಹಾಕ್ಬಿಟ್ಟು ಹೋಗ್ಬಿಟ್ಟು ನಾನು ರೆಡಿ ಆಗೋದು. ಆ್ಯಂಡ್ ನಾನು ಮೇಕಪ್ ಇನ್ನೂ ಮಾಡ್ಕೊಂಡಿಲ್ಲ, ಎಲ್ಲ ತಿಂಡಿ ಆಗಲಿ ಫ್ರೆಶ್ ಆಗಿ ಇರಲಿ ಆಮೇಲೆ ಮಾಡ್ಕೊಳ್ಳೋಣ ಅಂತೀವಿ.
ದೋಸೆ ಹಿಟ್ಟು ಕಲಿಸ್ತಿದ್ದೀನಿ, ಉಪ್ಪು ಹಾಕಿದ್ದೀನಿ. ಅದು ಎಲ್ಲಿ ಎಗರು ಬಿಡುತ್ತೋ ಅಂತ ಹಿಂದೆ ಬರ್ತಾ ಇದ್ದೀನಿ, ಸುಮ್ಮನೆ ಕರೆ ಆಗಿತ್ತಲ್ವಾ ಅಂಥೇಳಿ. ಆನಿಯನ್ ದೋಸೆ ಹಾಕ್ತಾ ಇರೋದ್ರಿಂದ ಇದನ್ನು ಮಸಾಲೆ ದೋಸೆ ಥರ ತೆಳ್ಳ ಮಾಡಬಾರ್ದು, ಸೆಟ್ ದೋಸೆ ಥರ ಮಂದಕ್ಕಿರಬೇಕು. ಆ್ಯಂಡ್ ಇದಕ್ಕೆ ನಾವು ಬೇಯೋ ಮುಂಚೆನೇ ಮೇಲ್ಗಡೆಯಿಂದ ಸ್ವಲ್ಪ ಡ್ರೈ ಆಗ್ತಾ ಬರುತ್ತಲ್ವ, ಅದ್ರ ಮುಂಚೆನೇ ನಾವು ಇದಕ್ಕೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ದೋಸೆ ಮಾಡಬೇಕಾದ್ರೆ ಈರುಳ್ಳಿ ದೋಸೆ ನಾನು ಇವತ್ತು ಟಿಪಿಕಲ್ ಆಗಿ ಮಾಡ್ತಾ ಇಲ್ಲ. ಕೊಬ್ಬರಿ ಚಟ್ನಿ ಜೊತೆ ನಾವು ತಿಂತಾ ಇರೋದ್ರಿಂದ ಅದ್ರ ಜೊತೆ ಸ್ವಲ್ಪ ಕ್ರಂಚ್ ಸಿಗಲಿ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪನೇ ಹಾಕ್ತಾ ಇದ್ದೀನಿ. ಸೊ ಇದರಲ್ಲಿ ನಾನು ಈರುಳ್ಳಿ, ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಗ್ರೀನ್ ಚಿಲ್ಲಿ ಸಣ್ಣದಾಗಿ ಹೆಚ್ಕೊಂಡಿರೋದು, ಕರಿಬೇವು, ಕೊತ್ತಂಬರಿ ಎಲ್ಲನೂ ಕೂಡ ಸಣ್ಣದಾಗಿ ಹೆಚ್ಕೊಂಡು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಬೇಕಿದ್ರೆ ನೀವು ಹಾಕ್ಕೊಳ್ಬೋದು, ಅಥವಾ ಹಸಿಟ್ಟಿಗೆ ಸ್ವಲ್ಪ ಜಾಸ್ತಿ ಉಪ್ಪು ಹಾಕ್ಬೋದು. ನಾವೇನು ಈರುಳ್ಳಿ ಹಾಕಿರ್ತೀವೋ ಅದು ಹಸಿಟ್ಟಿಗೆ ಅಂಟ್ಕೊಳ್ಬೇಕು. ಅಂಟ್ಕೊಂಡಿಲ್ಲ ಅಂದರೆ ನಾವು ಫ್ಲಿಪ್ ಮಾಡಬೇಕಾದ್ರೆ ಎಲ್ಲನೂ ಹೊರಗಡೆ ಬಂದುಬಿಡುತ್ತೆ, ಚೆಲ್ಲೋ ಥರ ಆಗಿಬಿಡುತ್ತೆ. ಸೊ ಆದಷ್ಟು ಅದು ಬೇಯೋ ಮುಂಚೆನೇ ನಾವು ಈರುಳ್ಳಿನ ಸೇರಿಸ್ಬಿಡ್ಬೇಕು. ನಾನು ಇದಕ್ಕೆ ಇವತ್ತು ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ಬೆಣ್ಣೆ ಇದ್ದರೆ ಅದು ಕೂಡ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಆ್ಯಂಡ್ ಇದು ಆನಿಯನ್ ದೋಸೆ ಆಗಿರೋದ್ರಿಂದ ಫ್ಲಿಪ್ ಮಾಡಿ ಎರಡೂ ಕಡೆಯೂ ನಾವು ಬೇಯಿಸೋದು ಇಂಪಾರ್ಟೆಂಟು. ಸೊ ಇದಕ್ಕೆ ನೀವು ಮೇಲ್ಗಡೆಯಿಂದ ಚಟ್ನಿ ಪುಡಿ ಉದುರಿಸಿ ಕೊಟ್ಟರೆ ಲುಕ್ಕೇ ಚೇಂಜ್ ಆಗುತ್ತೆ. ಆ್ಯಂಡ್ ತಿನ್ನೋದಕ್ಕೂ ಕೂಡ ತುಂಬ ಮಜಾ ಬರುತ್ತೆ. ಮಕ್ಕಳಿಗಾದರೆ ನೀವು ಮಧ್ಯ ಮಧ್ಯ ಕಟ್ ಮಾಡಿಬಿಟ್ಟು ರೋಲ್ ಮಾಡಿ ಕೂಡ ಕೊಡ್ಬೋದು, ಅಥವಾ ಫೋಲ್ಡ್ ಮಾಡಿ ಕೊಡ್ಬೋದು. ಒಟ್ಟಿನಲ್ಲಿ ಚಟ್ನಿಗಿಂತ ಚಟ್ನಿ ಪುಡಿ ಒಂಥರ ಡಿಫ್ರೆಂಟಾಗಿ ಕೆಲವೊಂದು ಸಾರಿ ತುಂಬಾ ಚೆನ್ನಾಗಿದೆ ಅಂತ ಅನಿಸುತ್ತೆ. ಟ್ರೈ ಮಾಡಿ. Looks yummy. Before eating, we have to wash our hands. ಇದಕ್ಕೆ ಬೆಣ್ಣೆ ಹಚ್ಚಿದ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಬೆಣ್ಣೆ ಹಚ್ಬಿಟ್ಟು ಅದ್ರ ಮೇಲ್ಗಡೆ ಚಟ್ನಿ ಪುಡಿ ಉದುರಿಸುತ್ತೆ. ಬಟ್ ಬೆಣ್ಣೆ ತೆಗೆದಿಲ್ಲ. ಬೆಣ್ಣೆ ತುಂಬ ದಿನದಿಂದ ತೆಗೆದು ಇಟ್ಟಿದ್ದೀನಿ. 2 ಗ್ಲಾಸಸ್ ಆಗಿದೆ, ಬಟ್ ತೆಗೆಯೋದಕ್ಕೆ ಆಗ್ತಾ ಇಲ್ಲ. ಸೊ ಈ ಡಿಶ್ ವಾಷರಿಂದ ಈ ಥರ ತೆಗೆದುಕೊಟ್ಟು ಅಯ್ಯೋ ನನ್ನ ಸಾನಿಗೆ ಏನೇನೋ DIY ಮಾಡ್ತೀನಿ ಅಂತ ಒಂಥರ ಚೆನ್ನಾಗಿದೆ ಸ್ನೇಹಿತರೆ. ತುಂಬ ದಿನ ಆಯಿತು ನಾನು ತಿಂದು ಇದನ್ನು. ಕೊಟ್ಟರು ಸಾನುಗೆ ಮಾಡಿ ಕೊಡ್ತಾ ಇದ್ದೆ ಅಷ್ಟೇ. ನಾನೇನು ಚಟ್ನಿ ಮಾಡಿರ್ತಿದ್ದೆ ಅಲ್ವಾ, ಚಟ್ನಿ ಜೊತೆ ತಿಂದ್ಬಿಡ್ತಿದ್ದೆ. ಬಟ್ ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ. ದೋಸೆ ಬೇಯಿಸಿದ್ರು ದೋಸೆ ತಿಂತಾ ಇದ್ದೀವಿ ಅಂತ ಅನ್ಸಲ್ಲ, ಮೇಲ್ಗಡೆ ಚಟ್ನಿ ಪುಡಿ ಹಾಕಿದ್ದೀವಲ್ಲ ಅದಕ್ಕೆ. ಮನೇಲಿರೋರಿಗೆಲ್ಲರೂ ಕೂಡ ಮಾಡಿಕೊಡಿ, ನೀವು ಎಂಜಾಯ್ ಮಾಡ್ತೀರಾ. ಸಾನು ಈ ಗೋಯಿಂಗ್ ಅಷ್ಟೇ. ಚಟ್ನಿ ಪುಡಿ ಕಡಿಮೆ ಹಾಕಿದ್ರೆ ಸಾನು ಏನಂತಾಳೆ, ಚಟ್ನಿ ಪುಡಿ ಇದು ಟೇಸ್ಟೇ ಬರ್ತಾ ಇಲ್ಲ ಮಮ್ಮ ಅಂತಾಳೆ. ಅದಕ್ಕೆ ಸರಿ ಜಾಸ್ತಿ ಹಾಕಿದ್ದೆ, ಅದು ಖಾರ ಹಾಕ್ತಿದ್ದೆ ಅಂತ. ಕತ್ತು ಬೆವರ್ತಾ ಇದೆ ನೋಡಿದ್ರೆ, ನನಗೆ ಎಷ್ಟು ಸ್ವೆಟ್ ಆಗಿಬಿಟ್ಟಿದ್ದೀನಿ ಅಪ್ಪ. ಅಯ್ಯೋ ಕಿಚನಲ್ಲಿ ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಷ್ಟೊಂದು ಸ್ವೆಟ್ ಆಗುತ್ತೆ. ಯಾರೂ ಹಾಕೋದಿಲ್ಲ. ನಾವು ಹೊರಡೋದಕ್ಕೆ ರೆಡಿ ಆದರೆ ಸಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ಇದು ಮಾಡಿಕೊಡಿ, ಅದು ಮಾಡಿಕೊಡಿ. ನಮ್ಮ ಟೆನ್ಷನ್ ನಮಗಲ್ಲ, ನಮ್ಮ ಸಾನು ಟೆನ್ಷನ್ ಸಾನು. ಈಗ ನಂದು ರೆಡಿ ಆಯಿತು, ರಾಜೇಶ್ ತಿಂಡಿ ಆಯಿತು, ಅವ್ರದ್ದು ಟೀ ಕುಡಿಬೇಕಾ? ಇಲ್ಲ ಈಗ ತಾನೆ ತಿಂಡಿ ಆತಕ್ಕೆ ಟೀ ಕುಡಿತೀನಿ ನಾನು. ಅಲ್ಲ ಹೊರಗಡೆ ಹೋಗ್ತಿದ್ದೀವಲ್ಲ. ಇಲ್ಲ ನಡಿ ಸಾನು, ಅದನ್ನೆಲ್ಲ ಮಾಡುವಂತೆ ಬಂದಮೇಲೆ. ಅಪ್ಪ ಏನು ಅರ್ಜೆಂಟ್ ಇವಳಿಗೆ. ಲಾಸ್ಟ್ ಮಿನಿಟ್ ತನಕ ಓದು ಅಂತೀನಿ, ಓದೋದಿಲ್ಲ. ಲಾಸ್ಟ್ ಮಿನಿಟ್ ತನಕ ಇಂಥ ಕೆಲಸಗಳು ಏನೇನೋ ಮಾಡ್ತಾಳೆ ನೋಡಿ. ನಡಿಯಮ್ಮ ಚಪ್ಪಲ್ ಹಾಕೋ. ನಮ್ಮ ಸಾನು ಹೊರಡು ಅಂದರೆ ಏನು ಮಾಡ್ತಾಳೆ, ಇಟ್ಬಿಟ್ಟು ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಸೊ ಬನ್ನಿ ಸ್ನೇಹಿತರೆ ಹೊರಡೋಣ. ಸಾನುಗೆ ಆ್ಯಕ್ಚುಲಿ ನಾವು ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದೀವಿ, ಆದರೆ ನಾವು ಒಂದು ಕೆಲ್ಸಕ್ಕೆ ಹೋಗ್ತಾ ಇರೋದು. ಅಲ್ಲಿಗೆ ಏನು ಕರ್ಕೊಂಡು ಹೋಗ್ತಾ ಇಲ್ಲ, ರಾಜೇಶ್ ಕಸಿನ್ ಮನೇಲಿ ಬಿಟ್ಟು ಅಲ್ಲಿಂದ ನಾವಿಬ್ಬರೇ ಹೋಗ್ತೀವಿ. ಸೊ ಎಲ್ಲಿಗೆ ಅಂತ ಅಲ್ಲಿಗೆ ಹೋಗಿ ಬಂದಮೇಲೆ ಅಥವಾ ಅಲ್ಲಿ ಕೆಲಸ ಆದಮೇಲೆ ನಿಮಗೆ ತಿಳಿಸ್ತೀನಿ. ಬಂದಿದ್ದ ಕೆಲಸ ಮುಗೀತು, ನಾವು ಹೊರಟಿದ್ದೀವ ಇಲ್ಲಿಂದ. ಇನ್ನೂ ಊಟ ಮಾಡಿಲ್ಲ, ಅಲ್ಲೇ ಒಂದು ಲೋಟ ಕಾಫಿ ಕುಡಿದ್ವಿ. ಊಟ ಮಾಡಿಕೊಂಡು ಸಾನುಗೆ ಕರ್ಕೊಂಡು, ಪಾಪ ಅವಳ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇರ್ತಾರೆ ಅಲ್ಲಿ ಆಟ ಆಡೋದಕ್ಕೆ. ಸೊ ಅಲ್ಲಿಗೆ ಹೋಗಬೇಕು. ಲೇಟ್ ಆದರೆ ಅವಳ ಡಡ್ಡ ನಾನು ಆಟ ಆಡಬೇಕು ಅಂತಾಳೆ. ಸೊ ಈಗ ಎಲ್ಲಿ ಊಟ ಮಾಡೋದು, ಇಲ್ಲೆಲ್ಲೋ ಕಾಣ್ತಾನೆ ಇಲ್ಲ.
ಕೂರ್ತೀಯಾ ಅಲ್ಲ ನಿಂತ್ಕೊಳ್ಳೋಣ? ಕೂರೋಣ. ಕೂರೋಣ. ಇಷ್ಟೊತ್ತು ನಿಂತ್ಕೊಂಡೇ ಇದ್ವಿ. ಕ್ಲೀನ್ ಮಾಡಿಸ್ಕೊಂಡು. ಹಾಂ, ರೋಟಿ ಮಾಡ್ತಾ ಇದ್ದಾರೆ. ರೋಟಿ ಕರಿ ತೊಗೊಂಡಿದ್ದೀನಿ. ನಮಗೆ ಬೇರೆ ರೈಸ್ ಎಲ್ಲ ಹೋಗೋದಿಲ್ಲ, ಬರೀ ಹೊರಗಡೆ ಬಂದರೆ ರೋಟಿ ಕರಿನೇ ನಾವು ತಿನ್ನೋದು. ಬೆಳಿಗ್ಗೆ ಹೊತ್ತಾದರೆ ಇಡ್ಲಿ ದೋಸೆ. ಸೊ ಆನ್ ದ ವೇ ಇದು ಸ್ವಾತಿ ಗ್ರ್ಯಾಂಡ್ ವೆಜ್ ಹೋಟೆಲಿಗೆ ಬಂದಿದ್ದೀವಿ. ಸೊ ನಾನು ತೊಗೊಂಡಿರೋದು ರೋಟಿ ಕರ್ರಿ. ನಮಗೆ ಮೀಲ್ಸ್ ಎಲ್ಲ ಹೊರಗಡೆ ಬಂದರೆ ಇಷ್ಟ ಆಗೋದಿಲ್ಲ. ಆ್ಯಂಡ್ ಬೆಳಿಗ್ಗೆ ಹೊತ್ತಾದರೆ ದೋಸೆ ಇಡ್ಲಿ, ಮಧ್ಯಾಹ್ನ ರಾತ್ರಿ ಆದರೆ ರೋಟಿ ಕರ್ರಿ. ಸಾನು ಚೆನ್ನಾಗಿ ಹೇಳ್ತಾಳೆ, ಯಾವಾಗ ನೋಡಿದ್ರು ಬರೀ ರೋಟಿ ಕರಿನೇ ತೊಗೊಳ್ತಿರಲ್ಲ ಅಮ್ಮ ಅಂತ. ನಮ್ಗೆ ಬೇರೆದು ಯಾವುದು ಇಷ್ಟನೇ ಆಗೋದಿಲ್ಲ. ಈ ಏರಿಯಾದಲ್ಲಿ ಬಿಸ್ನೆಸ್ಗಳು ಕಡಿಮೆ ಅದಕ್ಕೆ ಈ ಸೈಡ್ ನನಗೆ ನೋಡ್ತಾ ಇದ್ದೆ ರಾಜಾಜಿನಗರದಲ್ಲಿ ನಾವು ಒಂದು ಅದು ನೆನಪಾಗ್ತದೆ. ನಾನು ಅದೇ ಅಂತ ವಾಗ ಇವತ್ತು ಮತ್ತೆ ಸ್ನೋ ಸಿಟಿ ಮುಂದೆ ಪಾಸ್ ಆಗ್ತಾ ಇದ್ದೀವಿ. ಅದಿದು JC ನಗರ TV ಟವರ್. ಇವತ್ತೂ ಜಾನು ನೆನ್ನೆ ತಾನೇ ಆ್ಯನಿವರ್ಸರಿ ಶಾಪಿಂಗ್ ಹೋದಾಗ ತೊಗೊಂಡು ಬಂದಿದ್ದೀನಿ. ನೀವೇ ಕೇಳಿದ್ರಲ್ವ ಯಾಕೋ ತಂದೆ ಇನ್ನ ಅಂತ. ಹಾಂ, ಆ ಥರ ಇವತ್ತು ತೊಗೊಳಕ್ಕಾಗಲ್ಲ. ಆದರೂ ತೊಗೋತೀನಿ ಅನ್ನಂಗಿದ್ರೆ ನೋಡಿಯಪ್ಪ. ಬೇರೆ ಬೇರೆ ಏನು ತೊಗೋಬೇಕಷ್ಟೆ, ಎಲ್ಲಿ ಬೇಡಮ್ಮ. ಸೊ ಈಗ ರಾಜೇಶ್ ಕಸಿನ್ ಮನೆಗೆ ಬಂದಿದ್ದೀರಿ. ಇವರು ತ್ರಿವೇಣಿ ಅಂತ ಹೇಳಿಬಿಟ್ಟು ಇಬ್ಬರು ಮಕ್ಕಳಿದ್ದಾರೆ. ಒಬ್ಬಳು ಮಲಗಿದ್ದಾಳೆ, ಇನ್ನೊಬ್ಬ ಒಳಗಡೆ ಎದ್ದೋದ. ಸೊ ಇಲ್ಲಿ ಸಾನು ಬಿಟ್ಬಿಟ್ಟು ಹೋಗಿದ್ದು. ಸಾನು ಏನಮ್ಮ ಮಾಡಿದೆ ಬೆಳಿಗ್ಗೆಯಿಂದ ಬಂದಾಗ ಅಂದರೆ TV ನೋಡಿದೆ ಮಮ್ಮ, ಮೊಬೈಲ್ ನೋಡಿದೆ ಮಮ್ಮ ಅಂತೆ. ಎಷ್ಟೊಂದು ತಂದಿದ್ಲು, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಏನು ಮಾಡಿಲ್ಲ. ಆ್ಯಂಡ್ ಇದೊಂದು ಕಲಿತ್ಲಂತೆ. ಇದು ಸ್ವಲ್ಪ ನಿಮಗೆ ಟ್ರಿಕ್ಕಿ, ಕಲಿಯೋ ತನಕ ನೋಡು ಕಲ್ತ್ಬಿಟ್ಟಿದ್ದಾಳೆ ನಿನ್ನ ಮಗಳು ಇವತ್ತು ಅಂದ್ಬಿಟ್ಟು ತ್ರಿವೇಣಿಯವ್ರು ಹೇಳ್ತಾ ಇದ್ರು. ನನಗೆ ಮಮ್ಮ ನೀನು ಮಾಡು, ಡಡ ನೀವು ಮಾಡಿ ಇದು ಅಂದ್ಬಿಟ್ಟು ನನಗೆ ಕೇಳ್ತಾ ಇದ್ಲು. ಬಟ್ ನಾವೀಗ ಹೊರಡಬೇಕಿತ್ತು. ಸೊ ಸಾನು ಇದನ್ನು ಕಲ್ತಾದ್ಮೇಲೆ, ಮಾಡಿ ತೋರಿಸಿ ಆದಮೇಲೆ ನಾವೀಗ ಹೊರಡ್ತೀವಿ ಇಲ್ಲಿಂದ. ಚೈತ್ರೆ ಇವಾಗ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಫ್ರೆಶನ್ ಅಪ್ ಆಗಿ ಕೂತ್ಕೊಂಡಿದ್ದೀನಿ. ಸಾನು ಬಂದ ತಕ್ಷಣವೇ ಕೆಳಗಡೆನೇ ಅವ್ರ ಫ್ರೆಂಡ್ಸ್ ಆಟಾಡ್ತಾಯಿದ್ರು. ಸೊ ಅಲ್ಲಿಂದನೇ ಹೋಗ್ಲಮ್ಮಮ್ಮ ಅಂದ್ರು. ಅವ್ರು ಆಟ ಆಡೋದಕ್ಕೆ ಅರ್ಜೆಂಟು. ಲೇಟಾಗಿ ಬಂದಿದ್ದಿದ್ರೆ ಪಾಪ ಹತ್ಬಿಟ್ಟಿರೋಳು. ನಾನು ಇವತ್ತು ಆಟ ಆಡೋದಕ್ಕೆ ಹೋಗಲಿಲ್ಲ ಅಂದ್ಬಿಟ್ಟು ಅಲ್ಲಿ ನಾನು ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಮಾಡ್ತೀನಿ ಅಂದ್ಕೊಂಡು ಹೋಗ್ಬೇಕಾದ್ರೆ ಅಷ್ಟೊಂದು ಅರ್ಜೆಂಟ್ ಮಾಡಿ ಏನೇನೋ ತೊಗೊಂಡು ತುಂಬಿಕೊಂಡು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಏನು ಮಾಡಲಿಲ್ವಂತೆ ಜಾನು. ಏನು ಮಾಡಲಿಲ್ಲ, TV ನೋಡ್ತಾ ಇದ್ದೆ. ಆಮೇಲೆ ಇನ್ನೇನು ಮಾಡಿದ್ದಾಳೆ ತ್ರಿವೇಣಿ ಮಗಳಿದ್ದಾಳೆ. ಅವಳು ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ ಆ್ಯಕ್ಚುಲಿ ಈಗ. ಆದರೆ ಸಣ್ಣ ಸ್ಮಾಲ್ ಸೈಜು ಅವಳದು ಡ್ರೆಸ್ಸು ಇವಳು ಹಾಕಿ ನೋಡಿದ್ಲಂತೆ. ನನಗೆ ಅದು ಇಷ್ಟ ಅಂತ ಹೇಳಿದ್ದಕ್ಕೆ ಹಾಂ ಸರಿ ಹಾಕಿ ನೋಡು ಅಂತಂತೆ. ಅದಕ್ಕೆ ಅದನ್ನು ಹಾಕ್ಕೊಂಡು ಅದ್ರ ಫೋಟೋ ತೆಗೆಸ್ಕೊಂಡವಳೆ. ಸೊ ಅದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ದಾರೆ. ಅದೇ ಥರ ಡ್ರೆಸ್ಸು ನಾನು ತರಿಸಿದ್ದೆ. ಆದರೆ ಅವಳಿಗೆ ಪ್ಯಾಂಟ್ ಟೈಟ್ ಆಯಿತು, ಅದನ್ನು ವಾಪಸ್ ಮಾಡಬೇಕಾಗಿ ಬಂತು. ಸೊ ಅರ್ಜೆಂಟಾಗಿ ನಾವೀಗ ಆ ಥರ ಡ್ರೆಸ್ಸು ತೊಗೋಬೇಕು. ಇಲ್ಲಾಂದರೆ ಈ ಥರ ಒಳ್ಳೆ ಕಡೆ ಎಲ್ಲನೂ ಹಾಕಿ ನೋಡ್ತಾ ಇರ್ತಾಳೆ. ಮಮ್ಮ ಫಿಟ್ ಆಯಿತು ಮಮ್ಮ ನನಗೆ ಅಂತಿದ್ಲು. ಅಂದರೆ ಅವಳು ಸಣ್ಣ ಇದ್ದಾಳಲ್ವಾ, ಹೈಟು ಪ್ಯಾಂಟದು ನಾವು ಸ್ವಲ್ಪ ಕೆಳಗಡೆ ಹಾಕ್ಕೊಳ್ತೀವಿ, ಅದು ಫುಲ್ ಮೇಲ್ಗಡೆ ಹಾಕ್ಕೊಂಡ್ಬಿಟ್ಟಿದ್ದಾಳೆ. ಹೈಟು ಪ್ರಾಪರ್ ಆಗಿದೆ. ಸೊ ಈ ಥರ ಮಮ್ಮ ನಾನು ಏನೂ ಮಾಡಲಿಲ್ಲ, TV ನೋಡ್ತಾ ಇದ್ದೆ ಅಂತ ಹೇಳಿದ್ಲು. ಈಗ ಬಂದ ತಕ್ಷಣ ಆಟ ಆಡೋದಕ್ಕೆ ಹೋಗಿದ್ದಾಳೆ. ಬರ್ತಾಳೆ ಇನ್ನು ಯಾವಾಗ. ಅಲ್ಲೇ ಹಾಲು ಕುಡಿದಿದ್ದಾಳೆ. ಸೊ ಹಾಲು ಕುಡಿಯೋದಕ್ಕೂ ಬರೋಲ್ಲ. ಅವ್ರ ಫ್ರೆಂಡ್ಸ್ ಮನೆಗೆ ಹೋದ ತಕ್ಷಣ ಇವಳು ಮನೆಗೆ ಬರ್ತಾಳೆ. ನಾನು ಸೋಂಪು ನೀರು ಮಾಡಿ ಕೊಡ್ಲಾ? ಸೋಂಪಿನ ನೀರು ಸರಿ. ನೆಕ್ಸ್ಟ್ ನೀವು ಟೀ ಕುಡಿಬೇಡಿ, ಅದನ್ನೇ ಮಾಡ್ಕೊಡ್ತೀನಿ. ರಾಜೇಶ್ ಮಧ್ಯಾಹ್ನ ತಿಂದಿರೋ ಊಟ ಏನು ಗ್ಯಾಸ್ಟ್ರಿಕ್ ಆಗಿದೆಯಾ ಇಂಡೈಜೆಷನ್ ಆಗಿದೆಯಾ ಗೊತ್ತಾಗ್ತಾ ಇಲ್ಲ. ಹೊಟ್ಟೆ ನೋವು ಶುರು ಆಗಿದೆಯಂತೆ, ಕುಡಿ ನೀರು ಬರ್ತಾ ಇದೆಯಂತೆ. ಅಲ್ಲೇ ಹೇಳಿದ್ರು, ನಾವು ಇನ್ನೂ ರೀಚು ಆಗಲಿಲ್ಲ. ಅಷ್ಟೊತ್ತಿಗೆ ಆಯಿತು ಕಣೋ ಗ್ಯಾಸ್ಟ್ರಿಕ್ಕು ಹೋಟೆಲ್ ಊಟ ತಿಂದಿದ್ದಕ್ಕೆ ಅಂತ.
ನಾನು ಇಷ್ಟು ಬೇಗ ಹೆಂಗ್ರಿ ಹೇಳ್ತೀರಾ ಅಂದೆ. ಅದು ಈಗ ಜಾಸ್ತಿನೇ ಸಿವಿಯರೇ ಆಗ್ತಾಯಿದೆ ಅಂತ. ಸೊ ಈಗ ರಾತ್ರಿಗೆ ಊಟ ಜಾಸ್ತಿ ಏನು ಬೇಡ, ಒಂಚೂರು ತಿಂತೀನಿ ಅಂತ ಹೇಳ್ತಿದ್ದಾರೆ. ಇದು ಕೂಡ ಒಣಗೋಗ್ತಾ ಇದೆ ರೀ, ಮಾಡಿಬಿಡ್ತೀನಿ, ಸ್ವಲ್ಪ ತಿನ್ನಿ, ಖಾರ ಕಡಿಮೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಇದು ಮತ್ತು ಚಪಾತಿನೂ ಮಾಡಿಲ್ಲ, ರೊಟ್ಟಿ ಮಾಡಿಬಿಡ್ತೀನಿ. ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಪ್ಲೀಸ್ ಡೂ ಲೈಕ್, ಹಾಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ. ಆಗ ನಿಮಗೆ ನನ್ನ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ, ಯಾವುದನ್ನು ಮಿಸ್ ಮಾಡದೆ ನೋಡ್ಬೋದು. ಸಿಗೋಣ ಮುಂದಿನ ವಿಡಿಯೋಲಿ ಸ್ನೇಹಿತರೆ. ಬಾಯ್ ಬಾಯ್.